ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲು ಕೋಕೋನಟ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬ್ಯಾಚುಲರ್ಸ್ಗೆಲ್ಲ ಭಾಳ ಈಸಿಯಾಗಿ ಮಾಡುವಂಥ ಒಂದು ಡಿಶ್ ಇದು. ಮತ್ತು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ. ಒಂದು ಹೊಸ ಥರ ಟೇಸ್ಟ್ ಅನಿಸುತ್ತೆ. ಇದು ಹೇಗೆ ಮಾಡೋದು ಅಂತ ನಮಗೆ ನೋಡೋಣ. ನೋಡಿ, ರೆಡಿ ಇರುವಂಥ ಕೋಕೋನಟ್ ರೈಸ್ನ ಕೋಕೋನಟ್ ಬೌಲಲ್ಲೇ ಹಾಕಿದ್ದೀನಿ. ನೋಡಿ, ಫಸ್ಟು ಒಂದು ಬಾಣಲಿ ಇಡಿ, ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿಲಿ. ಸಾಸಿವೆ ಸಿಡಿದ್ಮೇಲೆ ಒಂಥರ ಬೇರೆ ಥರ ಟೇಸ್ಟ್ ಅನಿಸುತ್ತೆ ಈ ರೈಸಿಗೆ. ನಿಜವಾಗ್ಲೂ ಅದು ಹೇಗೆ ಮಾಡೋದಂತ ನೋಡಿಕೊಂಡು ನೀವು ಖಂಡಿತ ಮಾಡಿ. ಆಮೇಲೆ 1 ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಸ್ಪೂನು ಜೀರಿಗೆ, ಆಮೇಲೆ 1 ಸ್ಪೂನು ಕಡಲೆಬೇಳೆ. ನಾವು ಬರೀ 2 ಮೆಂಬರ್ಸ್ಗೆ ಅಷ್ಟೇ ಮಾಡ್ಕೊಳ್ತಾ ಇರೋದು. ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ. ಇದ್ರ ಜೊತೆಗೆ ಕಡಲೆಕಾಯಿ ಬೀಜನೂ ಹಾಕಬೇಕು. ಹಾಕ್ಬಿಟ್ಟು ನಾನು ಯಾವಾಗಲೂ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ತೀನಿ ಕಡಲೆಕಾಯಿ ಬೀಜನ ಫಸ್ಟು. ಅದಾದಮೇಲೆ ಹಾಕ್ತೀನಿ. ಹಾಗೆ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 5-6 ಗೋಡಂಬಿ ಕೂಡ ಹಾಕಿ, ಅದೆಲ್ಲ ಟೇಸ್ಟಿಗೆ ಅಷ್ಟೇ. ಅದು ಚೆಂದ ಫ್ರೈ ಆಗಿ ಬರುವಾಗ ಒಂದು ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಆಮೇಲೆ ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳಿ ಹಾಕಿದ್ದೀನಿ. ಜೊತೆಗೆ ಕರಿಬೇವಿನ ಸೊಪ್ಪು, ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಲಿ. ಜೊತೆಗೆ ಸ್ವಲ್ಪ ಇಂಗು ಹಾಕಿ, ಆಮೇಲೆ ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳಿ. ಆಯಿತಾ? ಇದು ಚೆನ್ನಾಗಿ ಬಾಡಿ ಬರುವಾಗ ತೆಂಗಿನಕಾಯಿ, ತುರಿದಿರುವಂಥ ತೆಂಗಿನಕಾಯಿನೇ ಹಾಕಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಬೇಡಿ. ತುರಿದಿರೋ ತೆಂಗಿನಕಾಯಿನ ಒಂದು ಇಡಿ, ಸರಿ ಒಂದು ಇಡಿನ ಹಾಕ್ತಾಯಿದ್ದೀನಿ. ಕೋಕೋನಟ್ಟೇ ಜಾಸ್ತಿ ಕಾಣಬೇಕು ಇದರಲ್ಲಿ. ಇಷ್ಟೇ ಇದು. ಈಗ ಇದಕ್ಕೆ ಬಿಸಿ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋದು ಭಾಳ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ ಒಂದು ಸಲ, ಆಯಿತಾ? ತುಂಬ ಚೆನ್ನಾಗಿ ಅನಿಸುತ್ತೆ. ಲಂಚ್ ಬಾಕ್ಸಿಗೆ ತೊಗೊಂಡೋಗಿ ಬ್ರೇಕ್ಫಾಸ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂಥರ ವೈಟ್ ಕಲರಲ್ಲೇ ಇರುತ್ತೆ ಇದು ಕೋಕೋನಟ್ ರೈಸು. ಆಮೇಲೆ ಸರ್ವ್ ಮಾಡುವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ. ಆ ಮಧ್ಯ ತೆಂಗಿನಕಾಯಿ ಸಿಗೋದು, ಕಡಲೆಕಾಯಿ ಬೀಜ ಸಿಗೋದಲ್ಲ, ಅದು ಒಂಥರ ಟೇಸ್ಟ್ ಅನಿಸುತ್ತೆ. ಈ ಚಿತ್ರಾನ್ನನೇ ಬೇರೆ, ಇದೇ ಬೇರೆ ಥರ ಅನಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಇದು ಹೇಗಿತ್ತು ಅಂತ ನನಗೆ ಹೇಳಬೇಕು. ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.